ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಪ್ರಪಂಚದಲ್ಲಿರುವ ಒಂದು ವಿಶೇಷ ದೇಶದ ಬಗ್ಗೆ ಮಾತನಾಡೋಣ. ಈ ದೇಶದ ಬೀಚ್ಗಳಲ್ಲಿ ಬಟ್ಟೆಗಳಿಲ್ಲದೆ ತಿರುಗಾಡುವುದು ಸರ್ವೇ ಸಾಮಾನ್ಯ. ಇದು ಅನೇಕ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಹೊಂದಿರುವ ದೇಶ. ಇಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದಿಲ್ಲ. ಇರುವ ಜನಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆನೇ ಹೆಚ್ಚು. ಬಹುಶಃ ಅದೇ ಕಾರಣದಿಂದ ಈ ಸಮಾಜವನ್ನ ಬಹಳ ಓಪನ್ ಮೈಂಡೆಡ್ ಆಗಿ ಮತ್ತೆ ವಿವೇಕದಿಂದ ಕೂಡಿದ ಸಮಾಜವೆಂದು ಪರಿಗಣಿಸಲಾಗ್ತದೆ. ಇಲ್ಲಿ 18 ವರ್ಷ ಪೂರ್ಣಗೊಳಿಸಿದ ನಂತರ ಮಹಿಳೆಯರು ತಮ್ಮ ಇಚ್ಛೆಯಂತೆ ಯಾವುದೇ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಮತ್ತೆ ಸರ್ಕಾರ ಅವರಿಗೆ ಸಂಪೂರ್ಣ ರಕ್ಷಣೆ ಬೆಂಬಲ ನೀಡುತ್ತದೆ. ಇಲ್ಲಿ ಮಹಿಳೆಯರು ತಮ್ಮ ಮನೆಯಲ್ಲೇ ಈ ಕೆಲಸಕ್ಕಾಗಿ ಜನರನ್ನ ಕರೆಸಿಕೊಳ್ಳಬಹುದು. ಆಡಳಿತ ಅವರ ರಕ್ಷಣೆ ಬಗ್ಗೆ ಸಂಪೂರ್ಣ ಗಮನ ಹರಿಸುತ್ತದೆ. ಈ ದೇಶ ಅತ್ಯಂತ ಸುಂದರವಾದ ದೇಶ. ಅದಕ್ಕಾಗಿಯೇ ಇಲ್ಲಿಗೆ ಪ್ರವಾಸಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನಾವು ಈಗಿನವರೆಗೂ ಮಾತನಾಡ್ತಿದ್ದ ದೇಶದ ಹೆಸರು ನ್ಯೂಜಿಲೆಂಡ್. ಈ ದೇಶದ ಅದ್ಭುತಗಳು, ವಿಚಿತ್ರಗಳು, ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮೊದಲನೇದಾಗಿ ನಾವು ವರ್ಲ್ಡ್ ಮ್ಯಾಪ್ ನ ನೋಡಿದ್ರೆ ನ್ಯೂಜಿಲೆಂಡ್ ಇತರ ಜಗತ್ತಿಂದ ತುಂಬಾ ದೂರವಿರುತ್ತೆ. ಒಂದ್ ವೇಳೆ ನಾವು ಮುಂಬೈಯಿಂದ ನ್ಯೂಜಿಲೆಂಡ್ಗೆ ಫ್ಲೈಟ್ ಹತ್ತಿದ್ರೆ ಪೂರ್ತಿ ಅರೇಬಿಯನ್ ಸಮುದ್ರ ಮತ್ತೆ ಪೆಸಿಫಿಕ್ ಓಷನ್ ದಾಟಿದ್ರೆ ಮಾತ್ರ ನ್ಯೂಜಿಲೆಂಡ್ ಬರುತ್ತೆ. ಈ ಪ್ರಯಾಣಕ್ಕೆ ಸರಿಸುಮಾರು 18 ರಿಂದ 22 ಗಂಟೆಗಳ ಸಮಯ ಹಿಡಿಯುತ್ತೆ. ನ್ಯೂಜಿಲೆಂಡ್ ದೇಶ ಹೆಚ್ಚಾಗಿ ಸಮುದ್ರಗಳಿರೋ ದೇಶ. ಇಷ್ಟೇ ಅಲ್ಲದೆ ಇಲ್ಲಿ ಬಹಳಷ್ಟು ಐಲ್ಯಾಂಡ್ ಗಳಿರೋದ್ರಿಂದ ಈ ದೇಶ ಪ್ರವಾಸಿಗರಿಗೆ ಬಹಳ ಜನಪ್ರಿಯ. ಇದು ದಕ್ಷಿಣ ಪೂರ್ವ ಸಮುದ್ರ ದೇಶದಲ್ಲಿದೆ. ಅದಕ್ಕಾಗಿ ನ್ಯೂಜಿಲೆಂಡ್ ಅಲ್ಲಿ ವಾಸಿಸುವವರು ಹೆಚ್ಚಾಗಿ ಐಲ್ಯಾಂಡ್ ಗಳ ಹತ್ತಿರದಲ್ಲೇ ವಾಸಿಸಲು ಇಷ್ಟಪಡ್ತಾರೆ. ನ್ಯೂಜಿಲೆಂಡ್ ದೇಶ ಕೇವಲ 400 ವರ್ಷಗಳ ಹಿಂದೆಯಷ್ಟೇ ರಚನೆಯಾಯಿತು. ಇಲ್ಲಿ ಹೆಚ್ಚಾಗಿ ಮಾವೋರಿ ಜನಾಂಗದವರು ಕಾಣಿಸಿಕೊಳ್ತಾರೆ. ಇವರು ಸುಮಾರು 1200 ವರ್ಷಗಳಿಂದ ಈ ದೇಶದಲ್ಲಿ ವಾಸವಿದ್ದಾರೆ. ಕ್ರಮೇಣ ಈ ಜನಾಂಗದ ಜನಸಂಖ್ಯೆ ನ್ಯೂಜಿಲೆಂಡ್ ಅಲ್ಲಿ ಹೆಚ್ಚಾಗುತ್ತಾ ಬರುತ್ತೆ. ಈ ದೇಶದ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಸಮುದ್ರದಲ್ಲಿ 118 ಕಿಲೋಮೀಟರ್ ಗಿಂತ ಹೆಚ್ಚು ಆಳಕ್ಕೆ ಹೋಗಬಾರದು ಎಂಬ ನಿಯಮ ಇದೆ. ಅದಕ್ಕಿಂತ ಆಳಕ್ಕೆ ಹೋದ್ರೆ ಮಹಾಸಾಗರ ಕಾಣ್ತದೆ. ಅಲ್ಲಿಗೆ ಹೋದವರಲ್ಲಿ ಜೀವದೊಂದಿಗೆ ಹಿಂತಿರುಗಿದವರು ಬಹಳ ಕಡಿಮೆ. ಅದಕ್ಕಾಗಿ ಅದಕ್ಕಿಂತ ಆಳಕ್ಕೆ ಹೋಗಬೇಡಿ ಎಂದು ಸರ್ಕಾರ ಸ್ಪಷ್ಟವಾಗಿ ಹೇಳುತ್ತೆ. ನ್ಯೂಜಿಲೆಂಡ್ ಅಲ್ಲಿ ಒಟಾಗೋ ಎಂಬ ಪ್ರದೇಶ ಇದೆ. ಅಲ್ಲಿ ಒಂದು ಫೆನ್ಸ್ ಇದೆ. ಆ ಫೆನ್ಸ್ಗೆ ಮಹಿಳೆಯರು ತಮ್ಮ ಬ್ರಾಗಳನ್ನ ಕಟ್ಟಿ ಫೋಟೋ ತೆಗೆಸಿಕೊಳ್ತಾರೆ. ನ್ಯೂಜಿಲೆಂಡ್ ಜನರನ್ನ ಕಿವೀಸ್ ಎಂದು ಕರೀತಾರೆ. ಕಿವಿ ಎಂದ್ರೆ ನ್ಯೂಜಿಲೆಂಡ್ ನ ರಾಷ್ಟ್ರೀಯ ಪಕ್ಷಿ. ಈ ಪಕ್ಷಿ ನೋಡಲು ಬಹಳ ಸುಂದರವಾಗಿರ್ತದೆ. ಇದು ಹಾರಲಾರದ ಪಕ್ಷಿ. ಮನುಷ್ಯರು ಬರುವುದಕ್ಕೂ ಮೊದಲು ನ್ಯೂಜಿಲೆಂಡ್ ಅಲ್ಲಿ ಯಾವುದೇ ಸಸ್ತನಿ ಪ್ರಾಣಿಗಳು ಇರಲೇ ಇಲ್ಲ. ಅಂದ್ರೆ ಸಿಂಹ, ಹುಲಿ, ಚಿರತೆ ಮುಂತಾದ ಜಂತುಗಳು ಇರಲೇ ಇಲ್ಲ. ಅದಕ್ಕಾಗಿ ಪಕ್ಷಿಗಳೇ ಈ ಭೂಮಿಯ ರಾಜರು ಆಗಿದ್ದರು. ಈ ದೇಶದ ವಿಸ್ತೀರ್ಣ 2,68,000 ಚದರ ಕಿಲೋಮೀಟರ್ಗಳು. ಈ ದೇಶದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ. 2024ರ ಜನಗಣತಿ ಪ್ರಕಾರ ಇಲ್ಲಿ ಕೇವಲ 53,40,000 ಜನರು ಮಾತ್ರ ವಾಸವಿದ್ದಾರೆ. ಇದರಲ್ಲಿ ಮಹಿಳೆಯರ ಸಂಖ್ಯೆನೇ ಹೆಚ್ಚು. ಈ ದೇಶದ ಕರೆನ್ಸಿಯನ್ನ ನ್ಯೂಜಿಲೆಂಡ್ ಡಾಲರ್ ಅಂತ ಕರೀತಾರೆ. ಒಂದು ನ್ಯೂಜಿಲೆಂಡ್ ಡಾಲರ್ ನಮ್ಮ ಭಾರತೀಯ ರೂಪಾಯಿಗೆ ಸುಮಾರು 54 ರೂಪಾಯಿ 45 ಪೈಸೆಗೆ ಸಮವಾಗುತ್ತೆ. ಈ ದೇಶದಲ್ಲಿ ಮನುಷ್ಯರಿಗಿಂತ ಹೆಚ್ಚು ಕುರಿಗಳೇ ಕಾಣಿಸುತ್ತವೆ. ಈ ಕುರಿಗಳು ಬಹಳ ಸುಂದರವಾದ ಸ್ಥಳಗಳಲ್ಲಿ ವಿವಿಧ ಜಾತಿಯ ಕುರಿಗಳು ಕಾಣಿಸುತ್ತವೆ. ಇಲ್ಲಿ ಸುಮಾರು 53 ಲಕ್ಷ ಜನರು ಇದ್ರೆ ಕುರಿಗಳ ಸಂಖ್ಯೆ ಅವರಿಗಿಂತ ಹಲವಾರು ಪಟ್ಟು ಹೆಚ್ಚಾಗಿರುತ್ತೆ. ಅದೇ ಕಾರಣದಿಂದ ಈ ದೇಶ ಉಣ್ಣೆ ಉತ್ಪನ್ನಗಳ ವಿಷಯದಲ್ಲಿ ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ದೇಶವಾಗಿದೆ. ಮೊದಲ ಸ್ಥಾನದಲ್ಲಿ ಅದರ ಪಕ್ಕದ ದೇಶವಾದ ಆಸ್ಟ್ರೇಲಿಯಾ ಇದೆ. ನ್ಯೂಜಿಲೆಂಡ್ ನ ರಾಜಧಾನಿ ವೆಲ್ಲಿಂಗ್ಟನ್. ಇದು ಬಹಳ ಸುಂದರವಾಗಿರುತ್ತೆ. ಇಡೀ ದೇಶದ ಜನಸಂಖ್ಯೆಯ ಹೆಚ್ಚಿನ ಭಾಗ ಈ ವೆಲ್ಲಿಂಗ್ಟನ್ ಅಲ್ಲೇ ವಾಸವಿರುತ್ತೆ. ನ್ಯೂಜಿಲೆಂಡ್ ಅಲ್ಲಿ ಒಂದು ಸುಂದರ ನಗರ ಇದೆ. ಅದರ ಹೆಸರು ಆಕ್ಲೆಂಡ್. ಈ ನಗರದಲ್ಲಿ ಮಹಿಳೆಯರನ್ನ, ಪುರುಷರು ಪುರುಷರನ್ನ ಮದುವೆ ಮಾಡ್ಕೊಳ್ಬಹುದು. ಹೀಗೆ ಮಾಡ್ಕೊಳ್ಳಲು ಇಲ್ಲಿ ಕಾನೂನು ಸಹ ಇದೆ. ಈ ದೇಶದಲ್ಲಿ ಹುಡುಗನಿಗೆ 16 ವರ್ಷ, ಹುಡುಗಿಗೆ 14 ವರ್ಷ ವಯಸ್ಸಾದ್ರೆ ಮದುವೆಯಾಗಬಹುದು. ಆದ್ರೆ ಅದಕ್ಕೆ ಪೋಷಕರ ಅನುಮತಿ ಇರಬೇಕು. ನ್ಯೂಜಿಲೆಂಡ್ ದೇಶ ಎಷ್ಟು ಸುಂದರ ದೇಶ ಎಂದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ 1,600 ಕೋಟಿ ರೂಪಾಯಿ ಕೇವಲ ಪ್ರವಾಸೋದ್ಯಮದಿಂದಾನೇ ಬರುತ್ತೆ. ಇದಕ್ಕಾಗಿ ಪ್ರವಾಸೋದ್ಯಮ ಈ ದೇಶದ ಆರ್ಥಿಕತೆಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಈ ದೇಶದಲ್ಲಿ 3 ರೀತಿಯ ಭಾಷೆಗಳನ್ನ ಮಾತನಾಡ್ತಾರೆ. ಮೊದಲನೆಯದ್ದು ಇಂಗ್ಲಿಷ್, ಎರಡನೆಯದ್ದು ಮಾವೋರಿ, ಮೂರನೆಯದ್ದು ನ್ಯೂಜಿಲೆಂಡ್ ಸೈನ್ ಲ್ಯಾಂಗ್ವೇಜ್. ಈ 3 ಭಾಷೆಗಳಿಗೂ ಸಮಾನ ಸ್ಥಾನಮಾನ ನೀಡಲಾಗುತ್ತೆ. ಡೆನ್ಮಾರ್ಕ್ ನಂತರ ನ್ಯೂಜಿಲೆಂಡ್ ಜನರನ್ನ ಅತ್ಯಂತ ಪ್ರಾಮಾಣಿಕತೆಯುಳ್ಳ ಜನರು ಎಂದು ಕರೀತಾರೆ. ಇಲ್ಲಿ ಜನರು ತುಂಬಾನೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಇಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ವಾಹನ ಚಾಲನೆ ಮಾಡಲು ಅನುಮತಿ ಇದೆ. ಆದ್ರೆ 15 ವರ್ಷಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಬಹುದು. ಈ ದೇಶದಲ್ಲಿ ನೀವು ಎಷ್ಟೇ ಹುಡುಕಿದ್ರೂ ಒಂದೇ ಒಂದು ಹಾವು ಸಹ ಕಾಣಿಸೋದಿಲ್ಲ. ಯಾಕಂದ್ರೆ ಇಲ್ಲಿನ ಭೂಮಿ ಮತ್ತೆ ಹವಾಮಾನ ಹಾವುಗಳು ಬದುಕಲು ಸೂಕ್ತವಲ್ಲ. ನ್ಯೂಜಿಲೆಂಡ್ ಅಲ್ಲಿ ಎರ್ನೆಸ್ಟ್ ರದರ್ಫೋರ್ಡ್ ಎಂಬ ವಿಜ್ಞಾನಿಗೆ ಪರಮಾಣು ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಪ್ರತಿ ದೇಶಕ್ಕೆ ಒಂದೇ ರಾಷ್ಟ್ರಗೀತೆ ಇರುತ್ತೆ. ಆದ್ರೆ ನ್ಯೂಜಿಲೆಂಡ್ಗೆ 2 ರಾಷ್ಟ್ರಗೀತೆಗಳಿವೆ.
ಒಂದು ಗಾಡ್ ಸೇವ್ ದಿ ಕಿಂಗ್, ಇನ್ನೊಂದು ಗಾಡ್ ಡಿಫೆಂಡ್ ನ್ಯೂಜಿಲೆಂಡ್. ಕ್ರಿಕೆಟ್, ರಗ್ಬಿ ಇನ್ನಿತರ ಸ್ಪೋರ್ಟ್ಸ್ ಗಳಲ್ಲಿ ಗಾಡ್ ಡಿಫೆಂಡ್ ನ್ಯೂಜಿಲೆಂಡ್ ಗೀತೆಯನ್ನ ಹಾಡ್ತಾರೆ. ಇಲ್ಲಿನ ಜನರು ಹೆಚ್ಚಾಗಿ ಕಾಲ್ನಡಿಗೆಯನ್ನ ಇಷ್ಟಪಡ್ತಾರೆ. ಎಲ್ಲಿಗೆ ಹೋದ್ರೂ ಕೂಡ ಮೊದಲು ನಡೆಯೋದಕ್ಕೆ ಆದ್ಯತೆ ನೀಡ್ತಾರೆ. ಈ ದೇಶದಲ್ಲಿ ಈಸ್ಟರ್ ಮತ್ತೆ ಗುಡ್ ಫ್ರೈಡೆ ಹಬ್ಬಗಳನ್ನ ಅದ್ದೂರಿಯಾಗಿ ಆಚರಿಸ್ತಾರೆ. ಈ ದೇಶದ ವೀಸಾ ಪಡೆಯೋದು ಬಹಳ ಕಷ್ಟ. ನ್ಯೂಜಿಲೆಂಡ್ ನ ವಾತಾವರಣ ಯುಕೆಯ ವಾತಾವರಣದಂತೆಯೇ ಇರುತ್ತೆ. ಸ್ವಲ್ಪ ಬಿಸಿಲು, ಲಾಂಗ್ ವಿಂಟರ್ಸ್ ಮತ್ತೆ ಒಳ್ಳೆಯ ಮಳೆ ನ್ಯೂಜಿಲೆಂಡ್ ನ ವಾತಾವರಣವನ್ನ ಮತ್ತಷ್ಟು ಪ್ರತ್ಯೇಕವಾಗಿಸುತ್ತೆ. ಇಲ್ಲಿ ಬ್ರಿಟಿಷ್ ಪ್ರಭಾವ ಹೆಚ್ಚಾಗಿರುತ್ತೆ. ಅದಕ್ಕಾಗಿ ಎಲಿಜಬೆತ್ ರಾಣಿಯನ್ನ ಈ ದೇಶದ ರಾಣಿಯಾಗಿ ಭಾವಿಸಲಾಗ್ತಿತ್ತು. ಇಲ್ಲಿನ ಜನಸಂಖ್ಯೆ ಸಂಜೆ 6ರಿಂದ 7ರ ನಡುವೆ ಊಟ ಮುಗಿಸಿ ಬೇಗ ನಿದ್ರೆ ಮಾಡ್ತಾರೆ ಮತ್ತೆ ಬೇಗ ನಿದ್ರೆಯಿಂದ ಹೇಳ್ತಾರೆ. ಇಲ್ಲಿನ ಜನರು ತುಂಬಾ ಹೈ ಪೇಡ್ ಜಾಬ್ಸ್ ಗಳನ್ನ ಮಾಡ್ತಾರೆ. ಈ ದೇಶದ ಪರ್ ಕ್ಯಾಪಿಟ ಆದಾಯ $45,400. ಪ್ರಪಂಚದ ಬಹಳಷ್ಟು ದೇಶಗಳಿಗೆ ಹೋಲಿಸಿದ್ರೆ ಇದು ಬಹಳ ಹೆಚ್ಚು. ಒಂದು ತಮಾಷೆಯ ವಿಷಯ ಏನಂದ್ರೆ ಆಸ್ಟ್ರೇಲಿಯಾದ ಒಬ್ಬ ವ್ಯಕ್ತಿ ಆಸ್ಟ್ರೇಲಿಯಾ ಟಿವಿಯಲ್ಲಿ ನ್ಯೂಜಿಲೆಂಡ್ ಅನ್ನ ಮಾರಾಟ ಮಾಡುವ ಜಾಹೀರಾತು ಬಿಡುಗಡೆ ಮಾಡಿದ್ದ. ಆದ್ರೆ ನಂತರ ಆ ಜಾಹೀರಾತನ್ನ ಡಿಲೀಟ್ ಮಾಡಲಾಗುತ್ತೆ. ಇಲ್ಲಿ ರಗ್ಬಿ ಕ್ರೀಡೆ ತುಂಬಾ ಪ್ರಸಿದ್ಧ. ಕ್ರಿಕೆಟ್ ಕೂಡ ಬಹಳ ಜನಪ್ರಿಯ. ಈ ದೇಶದಲ್ಲಿ ಟ್ಯಾಪ್ ವಾಟರ್ ಮಾತ್ರ ಕುಡಿಬೇಕು. ನಮ್ಮ ಭಾರತದಂತೆ ಇಲ್ಲಿ ಮಿನರಲ್ ವಾಟರ್ ಎಂಬ ಪ್ರತ್ಯೇಕತೆ ಇರೋದಿಲ್ಲ. ಹೋಟೆಲ್ ಅಲ್ಲಿ ನೀರು ಕೇಳಿದ್ರೆ ವಾಶ್ರೂಮ್ ಅಲ್ಲಿರುವ ನೀರನ್ನೇ ಕುಡೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಒಂದೇ ರೀತಿಯ ನೀರು ಬರುತ್ತೆ. ಅದೇ ನೀರು ನಿಮ್ಗೆ ವಾಶ್ರೂಮ್ ಅಲ್ಲೂ ಬರುತ್ತೆ. ಅದೇ ನೀರು ಹೊರಗಡೆ ರೆಸ್ಟೋರೆಂಟ್ ಅಲ್ಲೂ ಸಿಗುತ್ತೆ. ಮತ್ತೊಂದು ಆಸಕ್ತಿಯಾದ ವಿಷಯ ಏನಂದ್ರೆ ಈ ನ್ಯೂಜಿಲೆಂಡ್ ಅಲ್ಲಿ ನೀವು ಯಾವುದಾದ್ರೂ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಮೇಲೂ ನಿಮ್ಗೆ MRP ರೇಟ್ ಕಾಣಿಸೋದಿಲ್ಲ. MRP ರೇಟ್ ಇಲ್ಲದೆ ಹೇಗೆ ಖರೀದಿಸಬೇಕು ಎಂದು ನೀವು ಯೋಚನೆ ಮಾಡಬಹುದು. ಆದ್ರೆ ಆ ಪ್ರಾಡಕ್ಟ್ ಕೆಳಗಡೆ ರ್ಯಾಕ್ಸ್ ಮೇಲೆ ಆ ಪ್ರಾಡಕ್ಟ್ ನ ಎಲ್ಲ ಟ್ಯಾಕ್ಸ್ ಸೇರಿಸಿ ಹಾಕಿದ ರೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಆ ಬೆಲೆ ಪ್ರಕಾರ ನಾವು ಪಾವತಿ ಮಾಡಬೇಕು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಮ್ಮ ಭಾರತದಲ್ಲಿ ನಾವು ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋದಾಗ ಊಟ ಮಾಡಿದ ಮೇಲೆ ನಮಗೆ ಬಿಲ್ ತಂದು ಕೊಡ್ತಾರೆ. ಆದ್ರೆ ನ್ಯೂಜಿಲೆಂಡ್ ಅಲ್ಲಿ ಹೀಗಿರೋದಿಲ್ಲ. ರೆಸ್ಟೋರೆಂಟ್ ಗಳಲ್ಲಿ ಊಟ ಮುಗಿಸಿದ ನಂತರ ನಾವೇ ಕೌಂಟರ್ಗೆ ಹೋಗಿ ಏನು ತಿಂದಿದ್ದೇವೆ ಹೇಳಿ ಬಿಲ್ ಪಾವತಿ ಮಾಡಬೇಕು. ಈ ದೇಶದಲ್ಲಿ ರಿಟೈರ್ಮೆಂಟ್ ಏಜ್ 65 ವರ್ಷ. 65 ವರ್ಷ ದಾಟಿದವರು ವಾಲಂಟಿಯರ್ ಆಗಿ ವಿವಿಧ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ನ್ಯೂಜಿಲೆಂಡ್ ಅಲ್ಲಿ 80% ಅಷ್ಟು ಭೂಭಾಗ ಖಾಲಿಯಾಗಿರುತ್ತೆ. ನ್ಯೂಜಿಲೆಂಡ್ ನ ಜನರು ದಕ್ಷಿಣ ಭಾಗವನ್ನ ಖಾಲಿಯಾಗಿ ಬಿಟ್ಟು ಉತ್ತರ ಭಾಗದಲ್ಲಿ ಹೆಚ್ಚಾಗಿ ವಾಸವಿರ್ತಾರೆ. ಯಾಕಂದ್ರೆ ದಕ್ಷಿಣ ಭಾಗದಲ್ಲಿ ಜೀವಿಸುವುದು ಅಥವಾ ಕನ್ಸ್ಟ್ರಕ್ಷನ್ ಮಾಡುವುದು ಅಸಾಧ್ಯ ಅಂತಾನೆ ಹೇಳ್ಬೇಕು. ಅಲ್ಲಿ ಎತ್ತ ನೋಡಿದ್ರು ಕೂಡ ಪರ್ವತಗಳು, ಗುಡ್ಡಗಾಡುಗಳು ಕಾಣಿಸುತ್ತವೆ ಮತ್ತೆ ನೆಲ ಕೂಡ ಅಂಕುಡೊಂಕಾಗಿರುತ್ತೆ. ಇದರಿಂದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರಸ್ತೆಗಳನ್ನ ಹಾಕೋದು ಕೂಡ ತುಂಬಾ ಕಷ್ಟವಾಗ್ತದೆ. ಮತ್ತೆ ಪರ್ವತಗಳಿಗೆ ಪೂರ್ವ ದಿಕ್ಕಲ್ಲಿರೋ ಭೂಮಿ ಕೂಡ ಕೃಷಿಗೆ ಉಪಯೋಗವಾಗೋದಿಲ್ಲ. ಇದಕ್ಕಾಗಿಯೇ ನ್ಯೂಜಿಲೆಂಡ್ ನ ಜನರು ನಾರ್ದರ್ನ್ ಸೈಡ್ ಅಲ್ಲಿ ಹೆಚ್ಚಾಗಿ ವಾಸವಿರ್ತಾರೆ. ಜನಸಂಖ್ಯೆಯನ್ನ ಹೆಚ್ಚಿಸಲು 2ನೇ ವಿಶ್ವ ಯುದ್ಧದ ನಂತರ ನ್ಯೂಜಿಲೆಂಡ್ ಸರ್ಕಾರ ವಲಸೆ ನೀತಿಗಳನ್ನ ಸುಲಭ ಮಾಡುತ್ತೆ. 2ನೇ ವಿಶ್ವ ಯುದ್ಧಕ್ಕೂ ಮುಂಚೆ ನ್ಯೂಜಿಲೆಂಡ್ಗೆ ನಾನ್ ವೈಟ್ ಪ್ರಜೆಗಳು ಅಂದ್ರೆ ಕಪ್ಪು ಪ್ರಜೆಗಳು ಬರೋದು ನಿಷೇಧವಾಗಿತ್ತು. ಇದರಿಂದ 1950ರವರೆಗೂ ನ್ಯೂಜಿಲೆಂಡ್ ಪಾಪ್ಯುಲೇಷನ್ ಸ್ಥಿರವಾಗಿತ್ತು. ಆದ್ರೆ ಈ ನಿಷೇಧವನ್ನ ತೆಗೆದ ಮೇಲಿಂದ ಚೀನಾ, ಇಂಡಿಯಾ, ಫಿಲಿಪೈನ್ಸ್ ನಂತಹ ದೇಶಗಳಿಂದ ಬಂದ ಪ್ರಜೆಗಳು ನ್ಯೂಜಿಲೆಂಡ್ ಅಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಇದರಿಂದ ನ್ಯೂಜಿಲೆಂಡ್ ಜನಸಂಖ್ಯೆ ಹೆಚ್ಚಾಗಲು ಪ್ರಾರಂಭವಾಗುತ್ತೆ. ಈಗ ನ್ಯೂಜಿಲೆಂಡ್ ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 27% ನಷ್ಟು ಜನರು ಹೊರಗಿನವರೇ ಆಗಿದ್ದಾರೆ. ಆಕ್ಲೆಂಡ್ ಸಮೀಪದಲ್ಲಿ ಮೆಜಾರಿಟಿ ಆಫ್ ಇಮಿಗ್ರೆಂಟ್ಸ್ ವಾಸವಿರ್ತಾರೆ. ಇದರಿಂದಾನೇ ಇಂದು ಆಕ್ಲೆಂಡ್ ಸಿಟಿ ವಿಶ್ವದಲ್ಲೇ ಲೀಸ್ಟ್ ಅಫೋರ್ಡಬಲ್ ಸಿಟಿಗಳಲ್ಲಿ ಒಂದಾಗಿದೆ. ಇಲ್ಲಿ ಲ್ಯಾಂಡ್ ಸಪ್ಲೈ ಹೆಚ್ಚು ಮತ್ತೆ ಹೌಸಿಂಗ್ ಡಿಮ್ಯಾಂಡ್ ಕೂಡ ಹೆಚ್ಚಾಗಿರುತ್ತೆ. ಈ ಸಮಸ್ಯೆಯನ್ನ ಬಗೆಹರಿಸಲು ನ್ಯೂಜಿಲೆಂಡ್ ಸರ್ಕಾರ ಪ್ರಜೆಗಳಿಗೆ $8,000 ಹಣವನ್ನ ಕೊಟ್ಟು ಆಕ್ಲೆಂಡ್ ಇಂದ 100 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವ ವೈಕಾಟೋಗೆ ಶಿಫ್ಟ್ ಆಗಲು ಮನವಿ ಮಾಡ್ತಿದೆ. ಮತ್ತೊಂದು ಆಸಕ್ತಿಯಾದ ವಿಷಯ ಏನಂದ್ರೆ ನ್ಯೂಜಿಲೆಂಡ್ ನ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅನಿಮಲ್ ಮೀಟ್ ಎಕ್ಸ್ಪೋರ್ಟ್ ಮೇಲೆ ಆಧಾರವಾಗಿದೆ. ಅಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಭೂಮಿ ಸದಾಕಾಲ ಹಚ್ಚು ಹಸಿರಾಗಿರುತ್ತೆ. ಇದರಿಂದ ಇಲ್ಲಿ ಹಸು, ಕುರಿಗಳನ್ನ ಹೆಚ್ಚಾಗಿ ಸಾಕಣೆ ಮಾಡ್ತಾರೆ. ನ್ಯೂಜಿಲೆಂಡ್ ನ ಜನಸಂಖ್ಯೆ ಸರಿಸುಮಾರು 53 ಲಕ್ಷದಷ್ಟಿರುತ್ತೆ. ಆದ್ರೆ ಅಲ್ಲಿರುವ ದನಕರುಗಳ ಸಂಖ್ಯೆ ಎಷ್ಟು ಗೊತ್ತಾ? ಸರಿಸುಮಾರು 3 ಕೋಟಿಯಷ್ಟು. ಇದರಿಂದಾನೇ ನ್ಯೂಜಿಲೆಂಡ್ ವಿಶ್ವದಲ್ಲೇ ಅತಿ ಹೆಚ್ಚು ಮಾಂಸ ಮತ್ತೆ ಉಣ್ಣೆಯನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ನ್ಯೂಜಿಲೆಂಡ್ ತಮ್ಮ 95% ಅಷ್ಟು ಮಾಂಸವನ್ನ ಹೊರಗಿನ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಎಕ್ಸ್ಪೋರ್ಟ್ ಇಂದ 2025ರಲ್ಲಿ ನ್ಯೂಜಿಲೆಂಡ್ $55 ಬಿಲಿಯನ್ ಅಷ್ಟು ಆದಾಯವನ್ನ ಗಳಿಸಿದೆ. ಈ ವಿಧವಾಗಿ ನ್ಯೂಜಿಲೆಂಡ್ ಅಗ್ರಿಕಲ್ಚರ್ ಇಂದಾನೇ ಅಷ್ಟೊಂದು ಆದಾಯವನ್ನ ಗಳಿಸ್ತಿದೆ. ನ್ಯೂಜಿಲೆಂಡ್ ಅಲ್ಲಿ ಪ್ರಸಿದ್ಧವಾದ ಸ್ಥಳ ಬೇ ಆಫ್ ಐಲ್ಯಾಂಡ್ಸ್. ಇದು ಪ್ರವಾಸೋದ್ಯಮದ ಪ್ರಮುಖ ಸ್ಥಳಗಳಲ್ಲಿ ಒಂದು. ಇದು ಪ್ರಕೃತಿಯೊಂದಿಗೆ ಬಹಳ ಸುಂದರವಾಗಿರುತ್ತೆ. ಇಲ್ಲಿಗೆ ಬರುವ ಪ್ರವಾಸಿಗರು ದೋಣಿ ಸವಾರಿ ಮಾಡಬಹುದು. ಪೆಂಗ್ವಿನ್ಗಳು, ತಿಮಿಂಗಿಲಗಳು, ಡಾಲ್ಫಿನ್ಗಳು ಸೇರಿದಂತೆ ಅನೇಕ ಜೀವಜಂತುಗಳ ನಿಲಯ ಇದು ಫ್ಯಾಮಿಲಿ ವೆಕೇಶನ್ಗೆ ಬಹಳ ಸೂಕ್ತವಾದ ಸ್ಥಳ. ಆಕ್ಲೆಂಡ್ ಸಿಟಿ ದೇಶದ ಅತಿ ದೊಡ್ಡ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ವೈವಿಧ್ಯಮಯ ನಗರ ಆಗುತ್ತೆ. ಇದು ಅಗ್ನಿಪರ್ವತ ಪ್ರದೇಶದ ಮೇಲೆ ನಿರ್ಮಿತವಾಗಿದೆ. ಇದರ
ಸುತ್ತಲೂ ವೈಟ್ ಮಾಟ ಮತ್ತೆ ಮನೋಕಾ ಹಾರ್ಬರ್ಗಳಿವೆ. ಅದಕ್ಕಾಗಿ ಈ ಸಿಟಿಯನ್ನ ಸಿಟಿ ಆಫ್ ಸೇಲ್ಸ್ ಅಂತಾನು ಕರೀತಾರೆ. ನ್ಯೂಜಿಲೆಂಡ್ ಮಾವೋರಿ ಪರಂಪರೆ ಮತ್ತೆ ಸಂಸ್ಕೃತಿಗೆ ಪ್ರಸಿದ್ಧವಾಗಿದೆ. ಮಾವೋರಿಗಳು 14ನೇ ಶತಮಾನದಿಂದ ಇಲ್ಲಿ ನಿವಾಸಿಗಳಾಗಿದ್ದಾರೆ. ನ್ಯೂಜಿಲೆಂಡ್ನ ಸಾಂಸ್ಕೃತಿಕ ಸಂಪ್ರದಾಯಗಳನ್ನ ಅರ್ಥ ಮಾಡಿಕೊಳ್ಳಲು ಮಾವೋರಿಗಳನ್ನ ಭೇಟಿಯಾಗಿ ತಿಳ್ಕೋಬಹುದು, ಅವರೊಂದಿಗೆ ಮಾತನಾಡಬಹುದು, ಅವರ ಟ್ಯಾಟೂಗಳ ಬಗ್ಗೆ, ಅವರ ಸಂಪ್ರದಾಯಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತಿಳ್ಕೋಬಹುದು. ಮಾವೋರಿಗಳು ತಮ್ಮ ಇತಿಹಾಸ, ಭಾಷೆ, ಆಚಾರಗಳು, ಆಹಾರ, ವಂಶಾವಳಿಗಳನ್ನ ಗೌರವದಿಂದ ಹೇಳಿಕೊಳ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನ್ಯೂಜಿಲೆಂಡ್ ದೇಶದ ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.